ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾಜಲಕ್ಷ್ಮಿ ಸಿಸ್ಟರ್ ಏನು ಒಂಥರ ಇದ್ದಾಳಲ್ಲ. ಅಕ್ಕ, ಏನಕ್ಕ ಮನೆ ಪೂರ್ತಿ ನೀವೇ ಕ್ಲೀನ್ ಮಾಡಿದ್ರಾ? ಸ್ವಲ್ಪ ಹೊತ್ತಿದ್ದಿದ್ರೆ ನಾವು ಕೂಡ ಹೆಲ್ಪ್ ಮಾಡ್ತಿದ್ವಲ್ಲ. ನೀವು ಕಷ್ಟಪಡಬಾರ್ದು ಅಂತ ನೀವು ಸ್ವಲ್ಪ ಪ್ರಸಾದ ತಗೊಳ್ಳಿ ಅತ್ತಿಗೆ. ಆಮೇಲೆ ತಗೊಳ್ತೀನಮ್ಮ. ಜಾನಕಿ, ಕಿಶೋರ್ ಆದ್ಯ ಹೋದ್ರ? ಬೆಳಿಗ್ಗೆನೆ ಪೂಜೆ ಇದ್ದಿದ್ದಕ್ಕೆ ಅವ್ರು ಹೊರಡೋ ಸಮಯಕ್ಕೆ ನಾವಿರ್ಲಿಲ್ಲ. ಹೋದ್ರಲ್ವಾ ಅವರು? ಹೌದು ಅತ್ತೆ, ಕಿಶೋರ್ ಅವ್ರು ಹೋದ್ರು. ಜಾನಕಿ, ಸ್ವಲ್ಪ ಕಾಫಿ ಕೊಡ್ತೀಯಾ? ಸರಿ, ತರ್ತೀನಿ. ಅಯ್ಯೋ ರಾಮ, ಆದ್ಯ ಇಲ್ಲೇ ಇದ್ದಾಳೆ ಅಂತ ಗೊತ್ತಾದ್ರೆ ಜಗಳನೇ ಶುರುವಾಗೋಗ್ಬಿಡುತ್ತೆ. ನಾನು ತಗೊಂಡಿದ್ದ ನಿರ್ಣಯ ನನ್ನ ಜೀವನದಲ್ಲಿ ಇನ್ನೆಷ್ಟು ಸಂಕಷ್ಟಗಳನ್ನ ತಂದೊಡ್ಡುತ್ತೋ ಏನೋ. ಅಮ್ಮಮ್ಮ, ಯಾವ ವಿಷಯನೂ ಮಗಳು ತಾಯಿ ಹತ್ರ ಮುಚ್ಚಿಡಬಾರ್ದು ಅಂತಾರೆ. ಅದಕ್ಕೆ ನಾನು ನಿನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊತಿದ್ದೆ. ಆದ್ರೆ ನೀನ್ ಯಾಕೆ ಮಮ್ಮ ನಿನಗೆ ಕ್ಯಾನ್ಸರ್ ಇತ್ತು ಅಂತ ನನ್ನ ಹತ್ರ ನೀನು ಹೇಳ್ಕೊಳ್ಳಿಲ್ಲ. ನಾನು ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾನಾ, ಇಲ್ಲ ನಿನ್ನನ್ನು ಬದುಕಿಸ್ಕೋತೀನಿ ಅಂತಾನಾ? ರಾಜಲಕ್ಷ್ಮಿ, ಯಾರ್ ಫೋನ್ ಅಂತ ನಾನೇ ನೋಡ್ತೀನಮ್ಮ. ಸರಿ, ನೀನೇ ನೋಡಮ್ಮ. ಹಲೋ, ನಾನು ಕಿಶೋರ್ ಮಾತಾಡ್ತಿದ್ದೀನಿ. ಓಹ್, ಹೇಳಿ. ನೀವು ಏರ್ಪೋರ್ಟ್ ತಲುಪಿದ್ರಿ ಅಲ್ವಾ? ಇನ್ನೂ ಇಲ್ಲ, ಹೋಗ್ತಿದ್ದೀನಿ.
ರಾಜಲಕ್ಷ್ಮಿ, ನಿಮ್ಗೆ ದಾರಿಲೇನು ತೊಂದರೆ? ಅಮ್ಮ ಫೋನಲ್ಲಿ ಮಾತಾಡ್ತಿದ್ದಾರೆ. ಆ ಧ್ಯಾನ ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಸ್ವಲ್ಪ ನೋವಾದರೂ ಕೂಡ ನೀವಿದ್ದೀರಾ ಅನ್ನೋ ಧೈರ್ಯ ಜಾಸ್ತಿನೇ ಇತ್ತು. ಆದ್ರೆ ಇವಾಗ ನನ್ನ ಪ್ರಾಣನೇ ಅಲ್ಲಿ ಬಿಟ್ಟು ಹೋಗ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದ್ರೆ ನೀವು ಹಿಂದಿರುಗಿ ಬರ್ತಿದ್ದೀರಾ? ಆತಿನ ಜೊತೆಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇಲ್ಲ, ನಾನಿವಾಗಿರೋ ಪರಿಸ್ಥಿತಿಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ಸರಿಯಲ್ಲ. ಸಂಧ್ಯಾ ಇನ್ನು ಇಲ್ಲ ಅನ್ನೋ ಸತ್ಯನ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ನನ್ನ ಮಗಳಿಗೆ ತುಂಬಾ ಕಷ್ಟ ಆಗತ್ತೆ. ಆ ನೋವಲ್ಲಿ ಅವಳು ನಿಮ್ಗೆ ಕಷ್ಟ ಕೊಡ್ತಿರ್ತಾಳೆ. ಒಂದ್ ವೇಳೆ ಕೋಪದಲ್ಲಿ ಅವಳು ಏನಾದ್ರೂ ಅಂದ್ರು ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡಿ. ಆದ್ಯ ನನ್ನ ಮಗಳಿದ್ದ ಹಾಗೆ ಅಂತ ಹೇಳಿದ್ನಲ್ಲ, ನೀವು ಯಾವ ಕಾರಣಕ್ಕೂ ಅವಳ ಬಗ್ಗೆ ಯೋಚನೆ ಮಾಡಬೇಡಿ. ಅವಳನ್ನ ನೋಡ್ಕೊಳಕ್ ನಾನಿದ್ದೀನಲ್ಲ. ಆಗ್ಲಿ. ಏಯ್, ಏನ್ ಮಾಡ್ತಿದ್ದಾಳೆ ಅವಳು? ನೀವ್ ಅನ್ಕೊಂಡ ಹಾಗೆ ಅವಳೇನು ಗಲಾಟೆ ಮಾಡ್ತಿಲ್ಲ. ಅವಳು ಮನೇಲಿದ್ದಾಳ ಇಲ್ವಾ ಅನ್ನೋ ರೀತಿಲಿದ್ದಾಳೆ. ಒಳ್ಳೇದು, ಫೋನ್ ಇಡ್ತೀನಿ. ಸರಿ. ಅಮ್ಮ, ಆದ್ಯ ಯಾವ ರೂಮಲ್ಲಿದ್ದಾಳೆ? ಸೀನು ರೂಮಲ್ಲಿದ್ದಾಳಮ್ಮ. ಅಲ್ಲಿಲ್ಲಮ್ಮ. ಮಾಡಿ ಮೇಲಿದ್ದಾಳೋ ಏನೋ. ಕಾವೇರಿ ಕಡೆಗೆ ಹೋದ್ಲು. ಹಾ, ಏನು? ಕಾವೇರಿ ನದಿ ಹತ್ರನಾ? ಈ ವಿಷಯ ಹೇಳ್ಬೇಕು ಅಂತಾನೆ ಓಡ್ಕೊಂಡ್ ಬಂದೆ ನಾನು. ನೀವು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ರಾಜಲಕ್ಷ್ಮಿ ಮಾತಾಡ್ಬೇಡ ಅಂದ್ಲು. ಛಾಯಾ, ನೀನ್ ಆದ್ಯ ನೋಡಿದ್ಯಾ? ನೋಡಿ ಭಯ ಪಟ್ಕೊಂಡ್ ಬಂದೆ ಆಂಟಿ. ಅಯ್ಯೋ ರಾಮಚಂದ್ರ, ಅವಳಲ್ಲಿಗೆ ಯಾಕಪ್ಪ ಹೋದ್ಲು? ಅಮ್ಮ, ನೀನೇನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ನಾನು ಛಾಯಾ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀವಿ. ಸರಿಮಾ, ನಡಿ. ಸ್ವಾಮಿ, ಆದ್ಯ ಇಲ್ಲೇ ಇರ್ತಾಳೆ ಅನ್ನೋ ವಿಷಯನ ನಮ್ಮ ಯಜಮಾನ್ರ ಹತ್ರ ಹೇಗೆ ಹೇಳೋದಪ್ಪ ಅಂತ ಅನ್ಕೊಳ್ತಿದ್ರೆ ಇನ್ನೊಂದು ಪರೀಕ್ಷೆ ಎದುರಾಗ್ತಿದ್ಯಲ್ಲಪ್ಪ ನನಗೆ. ಮೊದ್ಲೇ ಅವಳಿಗೆ ದುಡುಕ್ ಸ್ವಭಾವ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಗತಿ? ರಾಜಲಕ್ಷ್ಮಿ, ಅಲ್ಲಿ ನೋಡು. ಅಲ್ಲಿ ಯಾಕೆ ನಿಂತಿದ್ದಾಳೆ ಅವಳು? ಅಲ್ಲಿ ತುಂಬಾ ಆಳ ಇರುತ್ತಲ್ವಾ? ಮಿಸ್ ಆಗಿ ಬಿದ್ರೆ ಅಷ್ಟೇ. ಕಿರಿಚ್ಬೇಡ್ವೆ. ಸತ್ ಹೋಗ್ಬೇಕು ಅನ್ಕೊಂಡಿದ್ದಾಳೋ ಏನೋ. ನಿನ್ ಮಾತೇನಾದ್ರೂ ಕೇಳಿಸ್ಕೊಂಡ್ರೆ ಬಿದ್ದೋದ್ರೂ ಬಿದ್ದೋಗ್ಬೋದು. ಎಷ್ಟು ಸಿನಿಮಾದಲ್ಲಿ ನೋಡಿಲ್ಲ. ನಡಿ ನಡಿ. ಆದ್ಯಾ, ನೀನ್ ಇಲ್ಲಿದ್ಯಾ? ನಿನ್ಗೇನಾಯ್ತು ಅಂತ ಎಷ್ಟೊಂದು ಭಯ ಪಡ್ಕೊಂಡಿದ್ವಿ ಗೊತ್ತಾ? ನಾನು ಹೇಳಿದ್ನಾ ನಿಮಗೆ ಟೆನ್ಷನ್ ಮಾಡ್ಕೊಳ್ಳಿ ಅಂತ? ಯಾಕೆ ಹೀಗೆ ನನ್ನ ಹಿಂದೆನೆ ಬಿದ್ದಿದ್ದೀರಾ? ವಾಟ್ಸ್ ಯೋರ್ ಪ್ರಾಬ್ಲಮ್? ನೀವೆಲ್ಲ ನನ್ನ ಹಿಂದೆ, ನನ್ನ ಮಮ್ಮನ ಹಿಂದೆ ಯಾಕೆ ಬರ್ತಿದ್ದೀರಾ? ಯಾಕೆ? ಮೊದಲು ನನ್ನ ಕೈ ಬಿಡು, ಬಿಡು. ನಮ್ಮಮ್ಮ ಬೇಜಾರ್ ಮಾಡ್ಕೋತಾರೆ. ಮನೆಗೆ ಹೋಗೋಣ ಬಾ. ರಾಜಲಕ್ಷ್ಮಿ, ನನ್ಗೋಸ್ಕರ ಯಾರು ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೋಗಿಲ್ಲಿಂದ, ಹೋಗು. ನಾನು ಆಮೇಲೆ ಬರ್ತೀನಿ, ನೀನ್ ಹೋಗು. ಇಲ್ಲ ಆದ್ಯಾ, ನೀನ್ ನಮ್ ಜೊತೆನೆ ಬಾ ಪ್ಲೀಸ್. ಒಬ್ಬೊಬ್ಳೆ ಹೇಗ್ ಬರೋದು ಎಷ್ಟೊಂದು ಅಪಾಯ ಗೊತ್ತಾ? ನನಗೆ ತಲೆ ಕೇಳಿಸ್ಬೇಡ. ಅಯ್ಯೋ ಮ್ಯಾಡ್. ಏನೇ ರಾಜಲಕ್ಷ್ಮಿ, ಯಾವ್ದೋ ಹೊಸ ಮುಖ ಕಾಣಿಸ್ತಿದೆ. ಊರ್ಗ್ ಹೊಸಬ್ಳ? ಹೋಗೋಣ ಆದ್ಯಾ, ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ. ಬಾ ಹೋಗೋಣ. Just leave.
ಪೆದ್ದು ರಾಜಲಕ್ಷ್ಮಿ ಪೆದ್ದು ರಾಜಲಕ್ಷ್ಮಿ ಪೆದ್ದು ರಾಜಲಕ್ಷ್ಮಿ ಪೆದ್ದು ರಾಜಲಕ್ಷ್ಮಿ. ಏಯ್ ನಿನ್ Leave me! ಆದ್ಯ! ಏಯ್ 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 ಆದ್ಯ! ಛಾಯಾ ಏನಾದ್ರೂ ಮಾಡು. ಆದ್ಯ ನನ್ನಿಂದನೇ ನೀರಿಗೆ ಬಿದ್ದು ಹೋಗ್ಬಿಟ್ಲು. ಅಯ್ಯೋ ನನ್ಗೂ ಈಜ್ ಬರಲ್ವೇ? ಆದ್ಯ ಅಯ್ಯೋ ಏಯ್ ರಾಜಲಕ್ಷ್ಮಿ ಅಯ್ಯೋ ಇಲ್ಲಿ ನೋಡಿ ರಾಜಲಕ್ಷ್ಮಿ ನಿಮ್ಗೋಸ್ಕರ ನೀರಲ್ಲಿ ಬಿದ್ದೋದ್ಲು. ಅವಳಿಗೆ ಈಜ್ ಬರಲ್ಲ. ಈಜಕ್ ಬರಲ್ವಾ? ಶಿಟ್! ನೀರಲ್ಲಿ ಮುಳುಗೋಗ್ತಿದ್ದಾಳೆ. ಅವಳನ್ನು ಕಾಪಾಡಿ ಪ್ಲೀಸ್. ಓ ಗಾಡ್! ರಾಜಲಕ್ಷ್ಮಿ 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 ಅಯ್ಯೋ ರಾಜಲಕ್ಷ್ಮಿ ಅಯ್ಯೋ ಏನಾಗಲ್ಲ ಏನಾಗಲ್ಲ. ಇವಾಗ ಓಕೆನಾ? ಬುದ್ಧಿ ಇದೆಯಾ ನಿಂಗೆ? ಈಜ್ ಬರ್ದೇ ಇದ್ರು ನೀರಲ್ಲಿ ಯಾಕೆ ಬಿದ್ದೆ? ನೀನು ನೀರಲ್ಲಿ ಮುಳುಗ್ ಹೋಗ್ತಿದ್ದೆ ಅಲ್ವಾ? ನಿನ್ಗೇನಾದ್ರೂ ಆಗ್ಬಿಡತ್ತೆ ಅಂತ ಎಲ್ರಿಗೂ ತಲೆ ಕೆಟ್ಟಿದೆ. ಜಾನಕಿ ಸ್ವಲ್ಪ ಪಲ್ಯ ಹಾಕು. ಅತ್ತೆಯವ್ರೆ ಸ್ವಲ್ಪ ತುಪ್ಪ ಹಾಕ್ಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಉಪ್ಪಿನಕಾಯಿ ತಿನ್ನಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಜಾನಕಿ? ಏನು ಹೊಸ್ದಾಗಿ ಬಡಿಸ್ತಾ ಇದೀಯಾ? ಅಯ್ಯೋ ತೆಗೆದ್ಬಿಡ್ಲಾ ಅತ್ತೆ? ತೆಗೆದ್ಬಿಟ್ಟು ಇನ್ ಯಾರಿಗ ಹಾಕ್ತೀಯಾ? ಇರ್ಲಿ ಬಿಡು. ಕಿಶೋರ್ ಅವರು ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ಗೆ ಹೋದ್ರಂತ? ತಲುಪಿದಾರೆ ರೀ. ಹೋದವ್ರ ಬಗ್ಗೆ ನಮ್ಗೆ ಯಾಕೆ ರಘು? ಅವ್ರ ವಿಚಾರನೇ ಬೇಡ, ಸುಮ್ಮನೆ ಎಲ್ರೂ ಊಟ ಮಾಡಿ. ಸಾಂಬಾರ್ ಹಾಕು. ಜಾನಕಿ, ಏನ್ರಿ ಇನ್ನೊಂದ್ ಸ್ವಲ್ಪ ಹಾಕ್ಲಾ? ನಾನು ಕೇಳಿದ್ದು ಸಾಂಬಾರ್, ನೀನ್ ರಸಂ ಹಾಕ್ದೆ. ಪದೇ ಪದೇ ಯಾಕಾಗ್ಲಿಂದ ಬಾಗಲ್ ಕಡೆ ಗಾಬರಿಯಿಂದ ನೋಡ್ತಾ ಇದೀಯಾ? ಅದೇನಿಟ್ಟಿದ್ದಾಳೋ ಅಲ್ಲಿ.
ಏನ್ ನಡೀತು? ನಾನ್ ನದಿಯಲ್ಲಿ ಮುಳುಗೋಗ್ತಿದ್ದಾಗ ಆದ್ಯನೇ ಕಾಪಾಡಿದ್ದು. ನೀನ್ ನದಿ ಹತ್ರ ಯಾಕೆ ಹೋಗಿದ್ದೆ? ಆದ್ಯ ಎಲ್ಲಿ ಹೊರಟೋಗ್ತಾಳೋ ಅಂತ ಅವಳನ್ನ ತಡಿಯಕ್ ಹೋಗಿದ್ದೆ. ನಾನೇ ಕಳಿಸ್ತೀರಿ. ಆದ್ಯ ಮನೆ ಬಿಟ್ಟು ಹೊರಟೋಗಿದ್ಲು. ಕಾವೇರಿ ನದಿ ಹತ್ರ ಇದ್ದಿದ್ದನ್ನ ಛಾಯಾ ನೋಡಿದ್ಲಂತೆ. ಏನೇ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳು ಅಂತ. ಹೋಗು, ಮೊದಲು ಬಟ್ಟೆ ಬದಲಾಯಿಸ್ಕೋ. ಆ ಹುಡುಗಿನ ಕಿಶೋರ್ ಯಾಕೆ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ಲಿಲ್ಲ? ಈಗ ಕರ್ಕೊಂಡು ಹೋಗಕ್ಕಾಗಲ್ಲ ಅಂದ್ರು. ನಾನೇ ಯೋಚನೆ ಮಾಡಿ, ಆದ್ಯ ತಾಯಿ ಇಲ್ದಿರೋ ಮಗು ಅಲ್ವಾ, ಇಲ್ಲೇ ಇರ್ಲಿ ಅಂತ ಹೇಳಿದ್ರು. ಹಾಗಂತ ಯಾರು ಹೇಳಿದ್ದು? ನಿಮ್ಮ ಹತ್ರ ಕೇಳಬೇಕು ಅಂತ ತುಂಬಾ ಸಾರಿ ಪ್ರಯತ್ನ ಪಟ್ಟೇರಿ. ಹೇಗೆ ಕೇಳಬೇಕು ಗೊತ್ತಾಗದೆ ಸುಮ್ಮನಾಗ್ಬಿಟ್ಟೆ. ಅವಳು ಇಲ್ಲೇ ಉಳ್ಕೊಂಡ್ಲು. ನೋಡಿದ್ಯಾ ರಾಜ, ಮನ್ಸು ಬದಲಾಯಿಸ್ಕೋಬಾರ್ದು ಅಂತ ನೀನ್ ಹೇಳಿ ಅಮೆರಿಕ ಕಳ್ಸಿದ್ರು ಕೂಡ ಇವಳೇ ಬದಲಾಗಿ ಬಂದಿದ್ದಾಳೆ ಇಲ್ಲಿ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನನ್ ಮಗ ಮೌನವಾಗಿದ್ದಾನೆ ಅಂದ್ರೆ ಎಲ್ಲದಕ್ಕೂ ಒಪ್ಕೊಂಡಿದ್ದಾನೆ ಅಂತ ಅಲ್ಲ ಅರ್ಥ. ನಿನ್ ತಂಗಿ ಸಂಧ್ಯಾ ಕಿಶೋರ್ ಅನ್ನೋ ಹುಡುಗನ ಪ್ರೀತಿಸಿ ಮದ್ವೆ ಮಾಡ್ಕೊಂಡು ಹೋಗಿದ್ದಿನಾನೆ ನಮ್ಮಣ್ಣ ಅಂದ್ರೆ ನಿಮ್ಮಪ್ಪ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಟ. ಆ ಸಂಧ್ಯಾ ಇರುವಾಗ ಮಾವಯ್ಯನ ಕಮ್ಮಿ ಗೋಳು ಹೊಯ್ಕೊಂಡ್ಲಾ? ಹಾಕಿ ಅಂತ ತುಂಡು ಬಟ್ಟೆ ಹಾಕೊಂಡು ತಿರುಗ್ತಿದ್ಲು. ಗಂಡು ಹುಡುಗರ ಜೊತೆ ಹೇಗ್ ಬೇಕೋ ಹಾಗಾಡ್ತಿದ್ಲು. ಸಿನಿಮಾ ಅಂತ ರಾತ್ರಿ ಗೋಡೆ ಹಾರಿದ್ಲು. ಮಾವಯ್ಯನ ಒಂದಿನಾದ್ರೂ ನೆಮ್ಮದಿಯಾಗಿ ಬದುಕೋಗ್ಬಿಟ್ಟಿದ್ಲ. ಅದಕ್ಕೆ ಮಾಡಿ ತಪ್ಪಿಗೆ ಶಿಕ್ಷೆ ಆಗಿ ಕ್ಯಾನ್ಸರ್ ಬಂದು ಆ ಸಂಧ್ಯಾ ಕಣ್ಮುಚ್ಕೊಂಡ್ಲು. ಅದು ಸಾಲದು ಅಂತ ಅವಳ ಮಗಳನ್ನ ಈ ಮನೆ ಕರ್ಕೊಂಡ್ ಬಂದಿದ್ಯಾ? ಕಳಿಸ್ಬಿಡು. ಏನು ಹೇಳ್ಬೇಡ. ಆ ಹುಡುಗಿ ಈ ಮನೇಲಿ ಇರಬಾರ್ದು. ಕಳಿಸ್ಬಿಡು, ಈಗ್ಲೇ ಕಳಿಸ್ಬಿಡು. ಇದು ಮನೆನೇ ಅಲ್ಲ, ಇದು ನರ್ಕ. ರಾಕ್ಷಸರಿರೋದು ಅಲ್ಲೇ ಅಲ್ವಾ? ಹೆಸರಿಗೆ ಮಾತ್ರ ಊರವ್ರಿಗೆಲ್ಲ ಒಳ್ಳೆಯವರು ಅನ್ನೋ ಹಾಗೆ ಕಾಣಿಸ್ಕೋತಾರೆ. ನಮ್ಮಮ್ಮನ ಹೆಸರನ್ನ ಕೇಳಿದ್ರೆ ಸಾಕು ಎಲ್ಲ ಮರ್ತೋದವ್ರಾಗ ಮಾತಾಡ್ತಾರೆ. ಅಂತದೇನ್ ಮಾಡ್ದೆ ಅಮ್ಮ ನೀನು? ಅಪ್ಪನ್ ಪ್ರೀತಿಸಿದಷ್ಟೇ. ಸ್ವತಂತ್ರವಾಗಿ ಬದುಕಬೇಕು ಅಂತ ದೇಶ ಬಿಟ್ಟು ಹೋದೆ. ಅದು ಇವ್ರು ಯಾರಿಗೂ ಇಷ್ಟ ಆಗ್ಲಿಲ್ಲ. ನೀನೇ ಇಷ್ಟ ಆಗ್ದಿರುವಾಗ ಇನ್ನೇನ್ ಮಗಳು ನಾನ್ ಹೇಗ್ ಇಷ್ಟ ಆಗ್ತೀನಿ ಹೇಳು? ಸಾಕು, ಇವಾಗ ಇಷ್ಟ ಆಗಿರೋದು ಸಾಕು. ಇವ್ರು ಯಾರು ನಮ್ ಬಗ್ಗೆ ಮಾತಾಡೋದಕ್ಕೆ? ಇಂಥ ಅವಮಾನ ನಂಗೆ ಯಾವತ್ತೂ ಆಗಿರ್ಲಿಲ್ಲ. ಎಲ್ಲೋ ನಿಮ್ಮ ಅಕ್ಕ ಆ ದೊಡ್ಡ ಮನೆಯಿಂದಾನೇ ಆಗಿರೋದು. ಇದೆಲ್ಲದಕ್ಕೂ ಕಾರಣ ಅವರೇ. ನಾನೇನಾದ್ರೂ ಮಾಡ್ಲೇಬೇಕು, ಇಲ್ಲಂದ್ರೆ ನಾನು ಇದೇ ಮನೇಲೆ ಸತ್ತು ಹೋಗ್ತೀನಿ. ಇಷ್ಟಕ್ಕೂ ಇದು ಮನೆನೇ ಅಲ್ಲ, ಮನೆನೇ ಅಲ್ಲ, ಜೈಲಿದು ಜೈಲು, ಜೈಲು.
ಜಾನಕಮ್ಮ, ನೀವೇನೋ ಹೇಳ್ತೀರಂತ ನಾವೆಲ್ಲ ಎದುರು ನೋಡ್ತಾ ಇದ್ರೆ ನೀವೇನ ರಾಮನ್ ಕಡೆ ನೋಡ್ತಾ ಇದ್ದೀರಾ? ಸೀತೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೇನೋ ಅಂತ ರಾಮನ್ ಮುಖ ನೋಡ್ತಾ ಇದ್ದೀನಿ ಅಣ್ಣ.